ಮೋದಿ ರಾಜ್ಯ ಗುಜರಾತ್ನಲ್ಲಿ ನಿಲ್ಲದ ರಣಮಳೆ, ಜಲಾವೃತಗೊಂಡ ಅಹಮದಾಬಾದ್ ಏರ್ಪೋರ್ಟ್, ನದಿಯಂತಾದಂತ ಅಹಮದಾಬಾದ್. ಗುಜರಾತ್ನಲ್ಲೂ ಕೂಡ ರಣಮಳೆ ನಿಲ್ತಾ ಇಲ್ಲ, ಪ್ರವಾಹ ಹೆಚ್ಚಾಗಿದೆ. ಮೋದಿ ರಾಜ್ಯ ಗುಜರಾತ್, ಜಲಾವೃತಗೊಂಡ ಅಹಮದಾಬಾದ್ ಏರ್ಪೋರ್ಟ್, ನದಿಯಂತಾದ ಅಹಮದಾಬಾದ್ ವಿಮಾನ ನಿಲ್ದಾಣ. ಏರ್ಪೋರ್ಟ್ ತುಂಬೆಲ್ಲ ಮೊಣಕಾಲುದ್ದ ನೀರು ನಿಂತಿದೆ. ಇಡೀ ಏರ್ಪೋರ್ಟ್ ತುಂಬೆಲ್ಲ ನೀರೋ ನೀರು. 36 ಫ್ಲೈಟ್ಗಳು ವಿಳಂಬ, 4 ಫ್ಲೈಟ್ಗಳು ಕ್ಯಾನ್ಸಲ್ಲೇ ಆಗ್ಬಿಟ್ಟಿದೆ. ಪ್ರಯಾಣಿಕರನ್ನ ಕಟ್ಟಿ ಹಾಕಿದ ಧಾರಾಕಾರ ಮಳೆ. ವಿಮಾನ ನಿಲ್ದಾಣಗಳಲ್ಲೇ ಸಿಲುಕಿದ ಪ್ರಯಾಣಿಕರು. ಜಲ ದಿಗ್ಬಂಧನದಲ್ಲಿ ಸಿಲುಕಿದವರಿಗೆ ಪೊಲೀಸರು ನೆರವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮುಂಬೈ ತೆರಳುವ ಫ್ಲೈಟ್ಗಳು ರದ್ದಾಗಿದೆ. ಮೋದಿ ರಾಜ್ಯ ಗುಜರಾತ್ನಲ್ಲಿ ನಿಲ್ಲದ ರಣಮಳೆ. ಗುಜರಾತ್ನಲ್ಲಿ ಇಡೀ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರೇ ಆವರಿಸ್ಕೊಂಡಿದ್ದಾರೆ. ಇಡೀ ನಗರವನ್ನ ಗಮನಿಸ್ತಾ ನೋಡಿ. ಈ ಲೆವೆಲಲ್ಲಿ, ಈ ಸಿಚುವೇಶನ್ ಅಲ್ಲಿ ನೀರಿದ್ರೆ ವಿಮಾನ ನಿಲ್ದಾಣ ಅಲ್ಲ, ಸರಿಯಾಗಿ ವಾಹನಗಳಲ್ಲಿ ಓಡಾಡಕ್ಕೆ ಕಷ್ಟ ಆಗುತ್ತೆ. ಇನ್ನು ವಿಮಾನ ಪ್ರಯಾಣ ಕೂಡ ಇನ್ನೂ ಕಷ್ಟ ಆಗುತ್ತೆ. ಎಷ್ಟೋ ಫ್ಲೈಟ್ಗಳು ಕ್ಯಾನ್ಸಲ್ಲೇ ಆಗ್ಬಿಟ್ಟಿದೆ. ಕ್ಯಾನ್ಸಲ್ಲೇ ಆಗ್ಬಿಟ್ಟಿದೆ. ಇನ್ನು ಎಷ್ಟೋ ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ. ಈ ರೀತಿಯಾಗಿ ಸಿಚುವೇಶನ್ ಆಗ್ತಾನೆ ಇದೆ. ಈಗ ಸತತವಾಗಿ 2-3 ದಿನದಿಂದ ಕೂಡ ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಬಟ್ ಹಿಂಗಿದ್ದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಸಿಚುವೇಶನ್ ಹಿಂಗಿದೆ ಅಂತ ಅಂದಾಗ ಪ್ರಯಾಣವನ್ನು ಸ್ಥಗಿತಗೊಳಿಸೋದು ಒಳಿತು. ಎಷ್ಟೋ ಈಗ ಬೆಂಗಳೂರು ಟು ಮುಂಬೈ ಹೋಗುವಂಥ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಎಷ್ಟೋ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಫ್ಲೈಟ್ಗಳು ವಿಳಂಬ ಆಗಿದೆ. ಸೊ ಈ ರೀತಿಯಾಗಿ ಸಿಚುವೇಶನ್ ಆಗಿರುವಂಥದ್ದು. ಒಂದು ಕಡೆ ಮಳೆ ಆದರೆ ಈ ಲೆವೆಲಲ್ಲಿ ಮಳೆ ಆಗಿದೆ. ಮತ್ತೊಂದು ಕಡೆ ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಗದಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಮಳೆರಾಯ ಕಾಣಿಸಿಕೊಂಡಿಲ್ಲ. ರೈತರು ತಲೆ ಮೇಲೆ ಕೈ ಹೊತ್ತು ಆಕಾಶ ನೋಡೋ ಪರಿಸ್ಥಿತಿ. ಅಮ್ರೇಲಿಯಾ ಲೀಲಿಯಾ ಪ್ರದೇಶ ಸಂಪೂರ್ಣ ಜಲಾವೃತ. ಡ್ರೋನ್ ಕನ್ನಲ್ಲಿ ಸೆರೆಯಾಗಿದೆ ಪ್ರವಾಹದ ಭೀಕರ ದೃಶ್ಯ. ರಣಭೀಕರ ಪ್ರವಾಹದಲ್ಲಿ ಮುಳುಗಿ ಹೋದ ಹಳ್ಳಿಗಳು. ಪ್ರವಾಹದಿಂದ ಸರೋವರಗಳಾದ ಕೃಷಿ ಭೂಮಿಗಳು. ಅಮ್ರೇಲಿಯಲ್ಲಿ ಉಕ್ಕೇರಿದ ಸೆಂಟ್ರೂಂಜಿ ಗಗಾಡಿಯೋ ನದಿಗಳು. ಅಮ್ರೇಲಿಯಾ ಲೀಲಿಯಾ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೋಡಿ, ಡ್ರೋನ್ ಕನ್ನಲ್ಲಿ ಸೆರೆಯಾಗಿರುವಂಥ ಪ್ರವಾಹದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸರೋವರಗಳು ಕೂಡ ಕೃಷಿ ಭೂಮಿಯಲ್ಲಿ ತೇಲ್ಕೊಂಡು ಹೋಗಿದೆ. ಉಕ್ಕೇರಿದ ಸೆಂಟ್ರೋಂಜಿ ಗಗಾಡಿಯಾ. ಈ ರೀತಿಯಾದಂಥ ಸಿಚುವೇಶನ್ ಅಮ್ರೇಲಿಯಲ್ಲಿ ಶೆಟ್ರುಂಜಿ ಗಗಾಡಿಯೋ ನದಿಗಳು ಪೂರ್ತಿಯಾಗಿ ತುಂಬಿರುವಂಥದ್ದು. ಸರೋವರಗಳಾದ ಕೃಷಿ ಭೂಮಿಯನ್ನು ಗಮನಿಸ್ತಾ ಇದ್ದೀವಿ ನಾವು. ಇತ್ತ ರೈತರು ಮಳೆನೇ ಇಲ್ಲ, ನೀರೇ ಇಲ್ಲ ಅಂತ ಕೂತಿದ್ದಾರೆ. ಅತ್ತ ಕೃಷಿ ಭೂಮಿ ಎಲ್ಲ ಜಲಾವೃತವಾಗಿದೆ. ಟ್ರಾಲಿ ಟ್ರ್ಯಾಕ್ಟರ್ಗಳನ್ನೇ ಕೊಚ್ಚಿಕೊಂಡು ಹೋದಂಥ ಪ್ರವಾಹ. ನೀರಿನ ವೇಗಕ್ಕೆ ಆಟಿಕೆ ವಸ್ತುವಿನಂತಾದ ಟ್ರ್ಯಾಕ್ಟರ್. ಕೂದಲೆಳೆ ಅಂತರದಲ್ಲಿ ಪಾರಾದ ಮರಳು ಕೆಲಸಗಾರರು. ಹಿಮ್ಮತ್ ನಗರದ ಸಾಯಿಬಾಪುರದಲ್ಲಿ ನಡೆದ ಘಟನೆ. ಟ್ರಾಲಿ ಟ್ರ್ಯಾಕ್ಟರ್ ಅನ್ನೇ ಕೊಚ್ಚಿಕೊಂಡು ಹೋದ ಪ್ರವಾಹ. ನೀರಿನ ವೇಗಕ್ಕೆ ಆಟಿಕೆ ವಸ್ತುವಿನಂತಾದ ಟ್ರಾಲಿ ಟ್ರ್ಯಾಕ್ಟರ್. ಇಡೀ ಬಿಲ್ಡಿಂಗ್ಗಳೇ ಅಲ್ಲಿ ಕುಸಿದು ಬೀಳ್ತಾ ಇದೆ. ವಾಹನಗಳು ಆಟಿಕೆ ವಸ್ತುವಿನಂತೆ ಗೋಚರಿಸ್ತಾ ಇದ್ದಾವೆ ನೋಡಿ. ಟ್ರಾಲಿ ಸಮೇತ ಟ್ರ್ಯಾಕ್ಟರ್ ಹರ್ಕೊಂಡು ಹೋಗಿದೆ. ಆ ಲೆವೆಲಲ್ಲಿ, ಆ ವೇಗದಲ್ಲಿ ಇದೆ ನೀರು ಅಂತ ಅಂದಾಗ ಅಲ್ಲಿ ಯಾರಾದರೂ ಮನುಷ್ಯರು ಹೋದ್ರೆ ಬದುಕ್ತಾರೇನ್ರಿ?
ಅಂದರೆ ಈ ಸಿಚುವೇಶನ್ ಇದೆ ಇಡೀ ನಗರ ಪೂರ್ತಿ ಅಲ್ಲ. ಹಿಮ್ಮತ್ ನಗರ ಸಾಯಿಬಾಪುರದಲ್ಲಿ ನೋಡಿದ್ದು, ಸಾಯಿಬಾಪುರ ಹಿಮ್ಮತ್ ನಗರ ಈ ರೀತಿಯಾಗಿದೆ ಸಿಚುವೇಶನ್. ಗುಜರಾತ್ನಲ್ಲಿ ಪ್ರವಾಹ ಎಲ್ಲಿ ನೋಡಿದ್ರು ಜನಜೀವನ ಅಸ್ತವ್ಯಸ್ತ, ತತ್ತರಿಸಿ ಹೋಗ್ತಾ ಇದ್ದಾರೆ ಜನ. ಇಂಥ ಸಿಚುವೇಶನ್ ಅಲ್ಲಿ ಯಾರು ಬದುಕ್ತಾರೋ ಯಾರು ಸಾಯ್ತಾರೋ ಅನ್ನುವಂಥ ಸಿಚುವೇಶನ್. ಈ ಕೇರಳದೆಲ್ಲ ನಾವು ನಮ್ಮ ಕಣ್ಮುಂದೆ ಕಟ್ಟಿದಂಥ ರೀತಿಯಲ್ಲಿದೆ. ಕೆಲವೊಂದಿಷ್ಟು ಇತ್ತೀಚೆಗೆ ನಡೆದಂಥ ಭೂಕುಸಿತ ಆಗಿರ್ಬೋದು, ಇವೆಲ್ಲವೂ ಕೂಡ. ಅಹಮದಾಬಾದ್ ನಗರದಲ್ಲಿ ಪ್ರವಾಹ ನದಿಗಳಾಗಿ ಮಾರ್ಪಟ್ಟ ಅಹಮದಾಬಾದ್ನ ರಸ್ತೆಗಳು, ನೀರಿನಲ್ಲಿ ಮುಳುಗಿದ ಕಾರುಗಳು, ಸವಾರರ ಪರದಾಟ. ಸವಾರರ ನೆರವಿಗೆ ನಿಂತ ಅಹಮದಾಬಾದ್ ಪೊಲೀಸರು. ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಈ ರೀತಿ ಆದ್ರೆ ರೋಡ್ಗಳೆಲ್ಲ, ರಸ್ತೆಗಳೆಲ್ಲ ಈ ರೀತಿ ಆದ್ರೆ ಹೇಗೆ ಓಡಾಡಕ್ಕೆ ಸಾಧ್ಯ? ವಾಹನಗಳು ಹೇಗೆ ಓಡಾಡಕ್ಕೆ ಸಾಧ್ಯ? ಪೊಲೀಸರು ನೆರವಿಗೆ ಬಂದಿದ್ದಾರೆ, ಅಲ್ಲಿ ಇರುವಂಥ ಜನರ ನೆರವಿಗೆ ಧಾವಿಸಿರುವಂಥದ್ದು ಅಹಮದಾಬಾದ್ ಪೊಲೀಸರು. ನಿಜಕ್ಕೂ ಇಂಥ ಸಮಯದಲ್ಲೂ ಕೂಡ ಪೊಲೀಸರು ಅವ್ರ ಡ್ಯೂಟಿಯನ್ನ ನೆರವೇರಿಸಲೇಬೇಕು, ಮಾಡಲೇಬೇಕು. ಸೋಷಿಯಲ್ ವರ್ಕ್ ಅಲ್ವಾ, ಮಾಡಲೇಬೇಕಾಗುತ್ತೆ. ಸೊ ಈ ರೀತಿಯಾಗಿ ಆಗಿದೆ ಗುಜರಾತ್ನ ಪರಿಸ್ಥಿತಿ. ಅಹಮದಾಬಾದ್ನಲ್ಲಿ ಇದು ಆಗಿರುವಂಥದ್ದು ಗಮನಿಸ್ತಾ ಇರೋದು. ಒಂದು ಕಡೆ ಎಲ್ಲ ವಾಹನಗಳೇ ಕೊಚ್ಚಿಕೊಂಡು ಹೋಗ್ತಾ ಇದೆ, ಮತ್ತೊಂದು ಕಡೆ ವಾಹನಗಳ ಪರದಾಟ ಈ ರೀತಿಯಾಗಿ. ಗುಜರಾತ್ನ ದಕ್ಷಿಣದಲ್ಲಿ ಕಂಡರಿಯದ ಪ್ರವಾಹ. ಜಲಪ್ರವಾಹದ ಪ್ರಹಾರಕ್ಕೆ ಕಾರು ಬೈಕ್ಗಳೆಲ್ಲ ಜಖಂಗೊಂಡಿದೆ. ಅರ್ಧ ಅಪಾರ್ಟ್ಮೆಂಟ್ಗೆ ನುಗ್ಗಿದ ಪ್ರವಾಹದ ನೀರು. ಎದೆ ಎತ್ತರ ನೀರು ಹಾದು ಹೊರಟಿರುವಂತಹ ಸಂತ್ರಸ್ತರು. ಗುಜರಾತ್ನ ದಕ್ಷಿಣದಲ್ಲಿ ಕಂಡರಿಯದ ಪ್ರವಾಹ. ಗುಜರಾತ್ ಪೂರ್ತಿ ಇಡೀ ನಗರನೇ ಜಲಾವೃತಗೊಂಡಿದೆ. ಎಲ್ಲಿ ನಿಂತ್ಕೊಂಡು ನೋಡಿದ್ರು ನೀರೇ ಕಾಣಿಸೋದು. ವಾಹನಗಳಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಆ ರೀತಿಯಾಗಿ. ಬೈಕ್ಗಳಲ್ಲಿ ಎದೆ ಎತ್ತರ ನೀರಿದೆ, ಅದರಲ್ಲೇ ವಾಹನಗಳನ್ನ ಚಲಾಯಿಸ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ತತ್ತರಿಸಿದ ಮೋದಿ ರಾಜ್ಯ. ಸಂಪೂರ್ಣವಾಗಿ ಜಲಾವೃತಗೊಂಡ ಮೋರ್ಬಿ. ರಸ್ತೆಗಳಲ್ಲಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತ. ಎಲ್ಲ ಕಡೆ ಇದೇ ಸಿಚುವೇಶನ್ ಆಗಿದೆ. ಅಹಮದಾಬಾದ್, ಗುಜರಾತ್, ಸೊಂಟದೆತ್ತರ ನೀರಿನಲ್ಲೇ ವಾಹನ ಸಂಚಾರ. ಧಾರಾಕಾರ ಮಳೆಗೆ ತತ್ತರಿಸಿದೆ ಮೋದಿ ರಾಜ್ಯ. ಆಪ್ಷನ್ನೇ ಇಲ್ಲ ಅಲ್ಲಿ ಜನಕ್ಕೆ. ಓಡಾಟವನ್ನು ನಡೆಸಬೇಕಂತಂದ್ರೆ ಮಳೆ ನೀರಲ್ಲಿ ಓಡಾಡು. ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಏನು ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಡ್ತಾರೋ, ಯಾಕಂದ್ರೆ ಪ್ರಕೃತಿ ವಿಕೋಪದಿಂದ ಆದಂಥವು ಇವೆಲ್ಲ. ಬಟ್ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಸವಾಲಿಲ್ಲಿ ನಾವು ರಾಜಕೀಯವಾಗಿ ನೋಡೋದಾದ್ರೆ. ಗುಜರಾತ್ ಪ್ರಾಣ ರಕ್ಷಣೆಗೆ ಮನೆ ಮೇಲ್ಛಾವಣಿ ಹತ್ತಿ ಕುಳಿತ ಸಂತ್ರಸ್ತರು. ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ಆಗಿದೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆಯಿಂದ ಕಾರ್ಯಾಚರಣೆ. ಭೀಕರ ಪ್ರವಾಹದಲ್ಲಿ ಸಿಲುಕಿದ 30ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಮಾಡಲಾಗಿದೆ. ಪ್ರಾಣ ರಕ್ಷಣೆಗೆ ಮನೆ ಮೇಲ್ಛಾವಣಿ ಹತ್ತಿ ಕುಳಿತ ಸಂತ್ರಸ್ತರು. ಎಲ್ಲೋ ಒಂದು ಕಡೆ ಬದುಕುಳಿದ್ರೆ ಸಾಕಪ್ಪ ಅನ್ನುವಂಥ ರೀತಿ ಆಗ್ಬಿಟ್ಟಿದೆ ಗುಜರಾತ್ನಲ್ಲಿರುವಂಥ ಜನರ ಪರಿಸ್ಥಿತಿ. ಮೇಲ್ಛಾವಣಿನ ಅಥವಾ ಏನೋ ಒಂದು ಸಿಗ್ಲಿ ಅಪ್ಪ, ಪ್ರಾಣ ಉಳಿಸ್ಕೊಳ್ಳೋಣ ಸಾಕು. ಭಾರತೀಯ ರಕ್ಷಣಾ ಪಡೆ ಈ ರೀತಿಯಾಗಿ ರಕ್ಷಣೆಯನ್ನ ಮಾಡಿದೆ.
ಹೆಲಿಕಾಪ್ಟರ್ ಮುಖಾಂತರ ರಕ್ಷಣೆ ಮಾಡಿರುವಂಥದ್ದು.